ಕರಡಿ ರಂಪಾಟಕ್ಕೆ ಬೆಚ್ಚಿದ ಅರಣ್ಯಾಧಿಕಾರಿಗಳು. ಪ್ರಾಣ ಉಳಿಸಿಕೊಳ್ಳಲು ಇಲಾಖೆ ವಾಹನದಲ್ಲೇ ಕುಳಿತ ಸಿಬ್ಬಂದಿ. ಅಧಿಕಾರಿಗಳ ವಾಹನವನ್ನ ಉಗುರು ಹಾಗೂ ಬಾಯಿಂದ ಟೈರ್ ಕಿತ್ತು ಹಾಕಿ ಕರಡಿ ರೋಷಾವೇಶ. ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಸಮಯಕ್ಕೆ ಹಾಜರಾಗದ ಕಾರಣ ಸಾರ್ವಜನಿಕರ ಅಸಮಾಧಾನ. ಸಮಯಕ್ಕೆ ಬನ್ನಿ, ನಮ್ಮ ಕೆಲಸಗಳನ್ನ ಸಮಯಕ್ಕೆ ಮುಗಿಸಿ ಎಂದು ಆಗ್ರಹ ವ್ಯಕ್ತ. ಕುಣಿಗಲ್ ಪಟ್ಟಣದಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿರುವ ಬೀದಿ ಬದಿ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಧ್ಯಾ ನಾಯಕ್ ಮತ್ತು ಪುರಸಭೆ ಅಧಿಕಾರಿಗಳ ಶಾಕ್. ಕರಡಿ ರಂಪಾಟಕ್ಕೆ ಬೆಚ್ಚಿದ ಅರಣ್ಯ ಅಧಿಕಾರಿಗಳು. ಪ್ರಾಣ ಉಳಿಸಿಕೊಳ್ಳಲು ಇಲಾಖೆ ವಾಹನದಲ್ಲೇ ಕುಳಿತ ಸಿಬ್ಬಂದಿಗಳು. ಅಧಿಕಾರಿಗಳ ವಾಹನವನ್ನ ಉಗುರು ಹಾಗೂ ಬಾಯಿಂದ ಟೈರ್ ಕಿತ್ತು ಹಾಕಿ ಕರಡಿ ರೋಷಾವೇಶ. ಬಳಿಕ ಶೆಡ್ ಸೇರಿಕೊಂಡು ಕರಡಿ ಸಾವು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೌಡನಕೆರೆ ಗ್ರಾಮದ ಹೊರವಲಯದಲ್ಲಿ ಘಟನೆ. ಅರಣ್ಯ ಇಲಾಖೆ ನಿರ್ಮಿಸುತ್ತಿರುವ ಗೌಡಗೆರೆ ಗ್ರಾಮದ ಉದ್ಯಾನವನದ ಸಮೀಪ ಕಾಣಿಸಿಕೊಂಡ ಕರಡಿ. ಗ್ರಾಮದ ಪಕ್ಕದ ರೈತರ ಜಮೀನುಗಳ ಬಳಿ ರೈತರಿಗೆ ಕಾಣಿಸಿಕೊಂಡ ಕರಡಿ. ಗಾಬರಿಗೊಂಡ ರೈತರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ. ಸ್ಥಳಕ್ಕೆ ಬಂದ ಸಿಬ್ಬಂದಿಗಳಿಂದ ವಾಹನದ ಮೇಲೆ ಕರಡಿ ಏಕಾಏಕಿ ಅಟ್ಯಾಕ್. ವಾಹನದ ಟೈರ್ಗಳನ್ನು ಚೂಪಾದ ಉಗುರು ಹಾಗೂ ಬಾಯಿಂದ ಕಿತ್ತು ಹಾಕಲು ಕರಡಿ ಯತ್ನ. ತಕ್ಷಣ ಎಚ್ಚೆತ್ತುಕೊಂಡ ಅರಣ್ಯ ಅಧಿಕಾರಿಗಳು ಜೀಪಿನಲ್ಲೇ ಕುಳಿತು ಪ್ರಾಣಾಪಾಯದಿಂದ ಪಾರು. ಕರಡಿ ಬೇರೆ ಕಡೆ ಹೋಗುವುದನ್ನ ಕಾದು ವಾಹನದಿಂದ ಇಳಿದು ಸುರಕ್ಷಿತ ಸ್ಥಳಕ್ಕೆ ಓಡಿದ ಸಿಬ್ಬಂದಿಗಳು. ಅಲ್ಲೇ ಇದ್ದ ಶೆಡ್ ಒಳಗೆ ಕರಡಿಯನ್ನ ಕೂಡಿ ಹಾಕುವಲ್ಲಿ ಯಶಸ್ವಿಯಾದ ಸಿಬ್ಬಂದಿ. ಇದೇ ವೇಳೆ ಬನ್ನೀರುಘಟ್ಟದಿಂದ ಅರವಳಿಕೆ ಮದ್ದು ನೀಡುವ ತಜ್ಞರನ್ನ ಕರೆಸಿದ್ದ ಅಧಿಕಾರಿಗಳು. ಶೆಡ್ ಒಳಗೆ ಸೇರಿಕೊಂಡ ಕರಡಿಯಿಂದ ಯಾವುದೇ ಚಲನವಲನ ಇರಲಿಲ್ಲ. ಈ ವೇಳೆ ಅರವಳಿಕೆ ಮದ್ದು ನೀಡಿ ಒಳಗೆ ಎಂಟ್ರಿ. ಆ ಬಳಿಕ ಪರೀಕ್ಷಿಸಿದಾಗ ಕರಡಿ ಮೃತಪಟ್ಟಿರುವುದು ದೃಢ. ಬಳಿಕ ವೈದ್ಯರಿಂದ ಕರಡಿ ಸಾವಿನ ಬಗ್ಗೆ ಪರಿಶೀಲನೆ, ಮರಣೋತ್ತರ ಪರೀಕ್ಷೆ. ಈ ವೇಳೆ ಅರವಳಿಕೆಯ ಡಾಟಿಂಗ್ ಮಾಡುವ 1 ಗಂಟೆ ಮೊದಲೇ ಕರಡಿ ಮೃತಪಟ್ಟ ಬಗ್ಗೆ ಮಾಹಿತಿ. ರೇಬಿಸ್ನ ಕೊನೆಯ ಹಂತದ ವೇಳೆ ಉಚ್ಚಾಟ ಮಾಡಿ ಮೃತಪಟ್ಟಿರುವ ಕರಡಿ. ನಿನ್ನೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ. ಸರ್ ಏನ್ ಗೊತ್ತಾಯ್ತು ಸರ್? ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ರಾಮಕೃಷ್ಣರವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಕೆಲವರು ಇಲ್ಲಸಲ್ಲದ ಆರೋಪ ಮಾಡಿ ಪಿಡಿಒರವರ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿ ಡಿಎಸ್ ರವರಿಗೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜೇಶ್ ರವರು ಮನವಿ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ರಾಜೇಶ್ ರವರು, ಪಿಡಿಒ ಎಂ ರಾಮಕೃಷ್ಣರವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲವರು ಕಾನೂನು ಬಾಹಿರ ಕೆಲಸ ಕಾರ್ಯಗಳನ್ನು ಮಾಡಲು ಹೇಳಿದಾಗ ಪಿಡಿಒರವರು ನಿರಾಕರಿಸಿದ್ದಾರೆ. ಹಾಗಾಗಿ ಇವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ಖಂಡನೀಯ. ಸರ್ಕಾರಿ ಜಾಗದಲ್ಲಿ ಈ ಹಿಂದೆ ಆಗಿದ್ದಂತಹ ಅಕ್ರಮ ಖಾತೆಗಳನ್ನು ರದ್ದು ಮಾಡಲು ಕ್ರಮ ಕೈಗೊಂಡಿರುವುದರಿಂದ ವಿಚಲಿತರಾಗಿ ಇವರ ವಿರುದ್ಧ ಮಾತನಾಡುತ್ತಿರುತ್ತಾರೆ. ಆದ್ದರಿಂದ ಇವರ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಇವರಿಗೆ ಸೂಕ್ತ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದರು. ಅಕ್ರಮವಾಗಿ ಖಾತೆಯನ್ನು ಮಾಡಿರುವಂತದನ್ನ ರದ್ದು ಮಾಡ್ತಾ ಇದ್ದಾರೆ. ಯಾರು ರಾಮಕೃಷ್ಣಪ್ಪ ಅವರು ಮಾಡ್ತಾ ಇದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಮತ್ತೆ ಕೆಲವು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ನನ್ನ ಆರೋಪ ಮಾಡಿದ್ದಾರೆ. ಏನಂತ, ರಾಮಕೃಷ್ಣಪ್ಪ ಅವರು ದುಡ್ಡು ಕೊಟ್ಟರೆ ಕೆಲಸ ಆಗ್ತದೆ, ಬ್ರೋಕರ್ಗಳಿಂದ ತುರುಕ್ತಾ ಇದೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಂತ. ಕಂಪ್ಲೀಟ್ ಅವ್ರು ಹೇಳಿರೋ ಮಾಹಿತಿ ಎಲ್ಲ ಸುಳ್ಳು. ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಸ್ವಚ್ಛವಾಗಿದೆ. ಗ್ರಾಮ ಪಂಚಾಯತಿ ಕೆಟ್ಟ ಹೆಸರು ತರೋದಕ್ಕೆ ಒಂದು 3-4 ಜನ ಗ್ರಾಮ ಪಂಚಾಯತಿ ಸದಸ್ಯರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಮಕೃಷ್ಣಪ್ಪ ಅವ್ರಿಗೆ ಕರ್ತವ್ಯಕ್ಕೆ ತುಂಬಾ ಅಡ್ಡಿಪಡಿಸ್ತಾ ಇದ್ದಾರೆ ಒಂದು 3-4 ಜನ ಸದಸ್ಯರು. ಅಂತೇಳಿ
ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ನಿನ್ನೆ ರಾಮಕೃಷ್ಣಪ್ಪ ಅನ್ನೋರ ಮೇಲೆ ಹೂವಳ್ಳಿ ಪ್ರಕಾಶ್ ಅವರು ಮತ್ತು ಕೆಲವರು ಒಂದು ಆರೋಪ ಮಾಡಿದ್ದಾರೆ. ಏನು ಆರೋಪ ಅಂತಂದರೆ, ರಾಮಕೃಷ್ಣಪ್ಪ ಅವರು ಸರ್ಕಾರಿ ಜಮೀನುಗಳಿಗೆ ನಕಲಿ ಖಾತೆಗಳನ್ನು ಮಾಡಿದ್ದಾರೆ, ದುಡ್ಡು ತಗೊಂಡು ಬೆಟ್ಟದ ಮೇಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಆ ಆರೋಪ ಸುಳ್ಳು ಅಂತ ಹೇಳ್ಬಿಟ್ಟು ನಾವು ಮತ್ತೊಂದು ಮನವಿ ಕೊಟ್ಟಿದ್ದೀವಿ DS ಸಾಹೇಬ್ರಿಗೆ. ಅವ್ರು ಮಾಡಿರೋ ಆರೋಪ ಎಲ್ಲ ಸುಳ್ಳು, ಅವ್ರು ಮಾಡಿರೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಬರೀ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಇನ್ನೂ ದಾಖಲೆ ಇದೆ ಅವ್ರದ್ದು. ನಾನು ಏನು ಆರೋಪ ಮಾಡಿದ್ದಾರೆ ಅವರೆಲ್ಲರದ್ದು ನಮ್ಮ ಹತ್ರ ದಾಖಲೆ ಇದೆ. ಸೋಮವಾರ ಏನೋ ಹೂವಳ್ಳಿ ಪ್ರಕಾಶ್ ಅವರು ವರ್ಗಾವಣೆ ಮಾಡಿಲ್ಲ ಅಂತಂದರೆ ರಾಮಕೃಷ್ಣಪ್ಪ ಅವ್ರನ್ನ ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮುತ್ತಿಗೆ ಹಾಕಲಿ, ಆ ಮುತ್ತಿಗೆ ದಿವಸ ನಾವು ಬರ್ತೀವಿ, ಎಲ್ಲ ದಾಖಲೆಗಳನ್ನ ತಮ್ಮ ಮಾಧ್ಯಮದ ಮುಖಾಂತರ ಕೊಡ್ತೀವಿ. ಮತ್ತೊಂದು ವಿಚಾರ ಏನಂತಂದರೆ, ಆಲ್ರೆಡಿ ರಾಮಕೃಷ್ಣಪ್ಪ ಅವ್ರ ವರ್ಗಾವಣೆ ಸರ್ಕಾರದ ಮಟ್ಟದಲ್ಲಿ ಆಗಿದೆ. ಅವ್ರು KITಗೆ ಹೋಗಿ ಸ್ಟೇ ಮೇಲಿದ್ದಾರೆ. CO ಅವರು ಕೂಡ ವರದಿ ಕೊಟ್ಟಿದ್ದಾರೆ. ಒಂದು ತನಿಖಾ ತಂಡ ರಚನೆ ಮಾಡಿದ್ದಾರೆ ರಾಮಕೃಷ್ಣಪ್ಪ ಅವ್ರ ಮೇಲೆ. ಇವರು ಕಾನೂನು ಬಾಹಿರ ಖಾತೆಗಳು ಮಾಡಿದ್ದಾರಾ ಇಲ್ವಾ ನೋಡಿ ಅಂತ ತನಿಖೆಗೆ ಒಂದು ತಂಡ ಮಾಡಿದ್ದಾರೆ. ಆ ತಂಡದ ಮೇಲೆ ಕೂಡ ಡೌಟ್ ಅಂತೆ ಹೂವಳ್ಳಿ ಪ್ರಕಾಶ್ ಅವರಿಗೆ. ಕಾಸು ಕೊಟ್ಟು CO ಅವರು ತನಿಖಾ ತಂಡ ಮಾಡಿರ್ಬೋದು ಅಂತ ಕೂಡ ನನ್ನ ಟೈಮ್ಸಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಹಾಗಾಗಿ ಹೂವಳ್ಳಿ ಪ್ರಕಾಶ್ ಅವ್ರನ್ನೇ ತನಿಖಾಧಿಕಾರಿಯಾಗಿ ನೇಮಿಸ್ಬಿಟ್ರೆ ತುಂಬ ಒಳ್ಳೆಯದು. ರಾಮಕೃಷ್ಣಪ್ಪ ಅವ್ರು ನಾಳೆನೇ ರಿಲೀವ್ ಮಾಡಿಬಿಡ್ತಾರೆ. ಹೂವಳ್ಳಿ ಪ್ರಕಾಶ್ ಅವ್ರು ಯಾರು ಇದೆಲ್ಲ ಹೇಳೋದಕ್ಕೆ? ತನಿಖಾ ತಂಡ ಮಾಡಿದ್ದಾರೆ, ವರದಿ ಬಂದಮೇಲೆ ಕ್ರಮ ಕಳ್ಕೊತಾರೆ ಸರ್ಕಾರ. ನ್ಯಾಯಾಲಯಕ್ಕಿಂತ ಯಾರೂ ದೊಡ್ಡವರಿಲ್ಲ. ಹೂವಳ್ಳಿ ಪ್ರಕಾಶ್ ಆದರೂ ಒಂದೇ, ನಾನಾದರೂ ಒಂದೇ, ಯಾರಾದರೂ ಅಂದರೆ ಹೂವಳ್ಳಿ ಪ್ರಕಾಶ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ರಾಮಕೃಷ್ಣಪ್ಪರ ವರ್ಗಾವಣೆ ಆಲ್ರೆಡಿ ಕೋರ್ಟಲ್ಲಿದೆ. ವರ್ಗಾವಣೆ ಕೋರ್ಟಲ್ಲಿ ಏನಾದರೂ ಆದರೆ ಅವರೇ ಹೋಗ್ತಾರೆ. ನೀವೇನು ಶ್ರಮ ತಗೊಂಬೇಡಿ, ಆರಾಮಾಗಿರಿ. ಮುಂದಗಡೆ ಅಂಗಡಿಗಳೆಲ್ಲ ರೋಡ್ ಬಂದ್ಬಿಟ್ಟಿದ್ದು. ಕುಣಿಗಲ್ ಪಟ್ಟಣದಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ನಡೆಸುತ್ತಿದ್ದವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಧ್ಯಾ ನಾಯಕ್ ಹಾಗೂ ಪುರಸಭೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಹೌದು, ರಸ್ತೆ ದಟ್ಟಣೆ, ವಾಹನ ಸಂಚಾರಕ್ಕೆ ಪಾದಚಾರಿಗಳಿಗೆ ಅಡಚಣೆ ಉಂಟಾಗುತ್ತಿದ್ದ ಕಾರಣ ಬೀದಿ ಬದಿ ಅಂಗಡಿ ಮಳಿಗೆಗಳು ಇಟ್ಟುಕೊಂಡು ಮತ್ತು ರಸ್ತೆ ಬದಿಯ ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿ ವ್ಯಾಪಾರ ಮಾಡುತ್ತಿದ್ದವರಿಗೆ ಬೆಳ್ಳಂಬೆಳಗ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಧ್ಯಾ ನಾಯಕ್ ಹಾಗೂ ಪುರಸಭೆ ಅಧಿಕಾರಿಗಳು ಎಚ್ಚರಿಸಿ ಅತಿಕ್ರಮಣ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು. ನಮಸ್ಕಾರ. ಕುಣಿಗಲ್ ನೋಡಿ, ಎಲ್ಲ ಫುಟ್ಪಾತ್ ಅಂಗಡಿ ತೆರವು ಮಾಡ್ಕೊಂಡಿದ್ರು ನೋಡಿ. ಎಲ್ಲ ಅಂಗಡಿ ಎಲ್ಲ ತುಂಬ್ತಾ ಇದ್ರು ನೋಡಿ. ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಇಲಾಖೆ ಜಂಟಿಯಾಗಿ ತೆರವು ಮಾಡ್ತಾ ಇರ್ಬೋದು ಕುಣಿಗಲ್ನಲ್ಲಿ ನೋಡಿ. ಎಲ್ಲ ಅಂಗಡಿಗಳೆಲ್ಲ ಮುಂದಕ್ಕೆ ಬಂದಿದ್ದು. ಸಾರ್ವಜನಿಕರಿಗೆ ಓಡಾಡೋಕ್ಕೆ ಬಹಳ ತೊಂದರೆ ಆಯ್ತಿತ್ತು ನೋಡಿ. ತೆರವು ಮಾಡ್ತಾ ಇದ್ದಾರೆ. ಎಲ್ಲ ಪುರಸಭೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕುಣಿಗಲ್ ಇವತ್ತು ತೆರವು ಮಾಡಿಸ್ತಾ ಇರೋದು ನೋಡಿ. ಎಲ್ಲ ಅಂಗಡಿಗಳೆಲ್ಲ ಮುಂದಕ್ಕೆ ಬಂದಿದ್ದು. ಸಾರ್ವಜನಿಕರಿಗೆ ಓಡಾಡೋಕ್ಕೆ ಬಹಳ ತೊಂದರೆ ಆಯ್ತಿತ್ತು ನೋಡಿ. ಎಲ್ಲ ಇವತ್ತು ಮುಂದೆಗಡೆ ಕಟ್ಟಿತ್ತು ಎಲ್ಲನೂ ತೆರವು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಗಾಡಿಗೆ ಹಾಕ್ತಾರೆ. BM ರೋಡ್ ಕುಣಿಗಲ್. ಸರ್ ಅವ್ರು ಮತ್ತೆ ಅವ್ರು ಮುಂದಕ್ಕೆ ಹಾಕೊಂಡ್ರೆ ಏನು ಮಾಡೋದು? ಮತ್ತೆ ಅವರು ಅಂಗಡಿ ಮುಂದಕ್ಕೆ ಹಾಕೊಂಡ್ರೆ ಏನು ಮಾಡ್ತೀರಿ? ಶ್ರೀಕಾಂತ್ ಕೇಸ್ ಹಾಕ್ತೀರಾ? ಫೈನ್ ಹಾಕ್ಬಿಟ್ಟು ಅದೇನು ಮೆಷಿನ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟು ವಾರ್ನ್ ಮಾಡಿ ಅವ್ರಿಗೆ ನೋಟಿಸ್ ಕೊಡಿ ಲೈಟಿಂಗಲ್ಲಿ. ಆಯ್ತು ಸರ್. ಕೇಳಿಸ್ತಾವಲ್ಲ ಇದ್ರೆ ಮುಂದೆ ಕುಣಿಗಲ್ಲಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಮುಂದೆಗಡೆ ಸಾರ್ವಜನಿಕರಿಗೆ ಒಡ್ಡಾಡಕ್ಕಂತ ತೊಂದರೆ ಆದರೆ ದಯವಿಟ್ಟು ಅವ್ರ ಮೇಲೆ ಕೇಸ್ ದಾಖಲು ಮಾಡಲಾಗುತ್ತದೆ ಅಂತ ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಇಲಾಖೆಯಿಂದ ವಾರ್ನಿಂಗ್ ಸಹ ಅಂಗಡಿಯವರಿಗೆ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದೆ ಕಾರ್ಯಾಚರಣೆ ನಡೀತಾ ಇರುತ್ತದೆ ನೋಡಿ. ಎಷ್ಟು ವಿಶಾಲವಾಗಿ ಜಾಗ ಕಾಣಿಸ್ತಿದೆ. ಯಾಕೆಂದರೆ ಅಂಗಡಿಯವರು ಬಹಳ ಪಬ್ಲಿಕ್ ತೊಂದರೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹಲವಾರು ಸರಿ ಜನಗಳು ಹೇಳ್ತಾ ಇದ್ರು. ಅದಕ್ಕೋಸ್ಕರ ತೆರವು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಅಂಗಡಿಗಳು ತೆರವು ಮಾಡಿಸ್ತಾ ಇರೋದು. ಎಲ್ಲ ರೋಡ್ ಬಂದ್ಬಿಟ್ಟಿದ್ದು. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಒತ್ತಾಯಿಸಿ
ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಹಾಗೂ ಸಿಐಟಿಯು ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಕಳೆದ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ಗ್ರಾಮ ಪಂಚಾಯಿತಿ ನೌಕರರು ಸರ್ಕಾರದ ಗಮನವನ್ನು ಸೆಳೆದಿದ್ದರು. ಈ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಆದರೆ ಇದುವರೆಗೂ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕೂಡಲೇ 5,000 ರೂಪಾಯಿ ವೇತನ ಹೆಚ್ಚಳ ಮಾಡಿ ಗ್ರಾಮ ಪಂಚಾಯಿತಿ ನೌಕರರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಗಾಂಧಿನಗರ ನಾರಾಯಣಸ್ವಾಮಿ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಈ ಪ್ರತಿಭಟನೆಯನ್ನು ಜಿಲ್ಲಾ ಪಂಚಾಯತ್ ಎದುರುಗಡೆ ಹಮ್ಮಿಕೊಂಡಿದ್ರಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತಿ ನೌಕರರು ಆಯಾ ಜಿಲ್ಲಾ ಪಂಚಾಯತಿ ಮುಂದುಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಕಳೆದ ಒಂದು 6 ತಿಂಗಳ ಹಿಂದ್ಗಡೆ ಹೋರಾಟವನ್ನು ಮಾಡಿದ್ರಿ, RDPR ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದ್ರಿ. ಆದರೆ ಅವತ್ತು ಏನು ಹೋರಾಟ ಮಾಡಿದಾಗ ಆ ಬೇಡಿಕೆಗಳು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು, ಆ ಬೇಡಿಕೆಗಳನ್ನು ಇಲ್ಲಿ ತನಕ ಈಡೇರಿಸಿಲ್ಲ. ಇವತ್ತು ಮೊದಲನೇದಾಗಿ ಕನಿಷ್ಠ ವೇತನವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರಿ. 36,000 ರೂಪಾಯಿ ಕನಿಷ್ಠ ವೇತನ ಕೊಡಬೇಕು, ಈಗಿರ್ತಕ್ಕಂಥ ಕನಿಷ್ಠ ವೇತನ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿದೆ. ಮತ್ತು ನಿವೃತ್ತಿ ಆದ ನಂತರದಲ್ಲಿ ಹೊಸ ನೌಕರರನ್ನು ನೇಮಕಾತಿ ಮಾಡ್ಕೋಬೇಕು ಅಂತ ಕೂಡ ಕೇಳಿದ್ರಿ. ಮತ್ತು ಗ್ರಾಜ್ಯುಟಿಯನ್ನು ಕನಿಷ್ಠ 5 ಲಕ್ಷ ರೂಪಾಯಿ ನಿವೃತ್ತಿ ಆದಾಗ ಕೊಡಬೇಕು ಅಂತ ಕೇಳಿದ್ರಿ. ಈ ಥರ 10 ಬೇಡಿಕೆಗಳು ಇಟ್ಬಿಟ್ಟು ಕೇಳಿದ ಸಂದರ್ಭದಲ್ಲಿ ಆಯಿತು ಮುಂದೆ ನೋಡೋಣ ಅಂತ ಒಂದು 2-3 ಸಭೆಗಳನ್ನು ಮಾಡಿದ್ದಾರೆ RDPR ಇಲಾಖೆ. ಆದರೆ ಇಲ್ಲಿ ತನಕ ಅದು ಅಂತಿಮ ಹಂತಕ್ಕೆ ಬಂದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪಂಚಾಯತಿ ಮುಂದುಗಡೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ZP ಮುಂದುಗಡೆ ಪ್ರತಿಭಟನೆ ನಂಬಿಕೊಂಡು ಈ ಹೋರಾಟವನ್ನು ರೂಪಿಸಿದ್ರಿ. ಬರ್ತಕ್ಕಂಥ ಕೆಲವೇ ದಿನಗಳಲ್ಲಿ ಏನಾದರೂ ಅವರು ನಮ್ಮ ರಾಜ್ಯ ಸಮಿತಿಯೊಂದಿಗೆ ಮಾತುಕತೆ ಮಾಡಿಸಿ ಈ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ಉಗ್ರವಾದಂಥ ಹೋರಾಟಗಳನ್ನು ಹಮ್ಮಿಕೊಳ್ತೀರೋ ಅನ್ನೋ ಎಚ್ಚರಿಕೆಯೊಂದಿಗೆ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀರಿ. ಪಾವಗಡ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಸಮಯಕ್ಕೆ ಹಾಜರಾಗದ ಹಿನ್ನೆಲೆ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆಯಿಂದಲೇ ಕಚೇರಿಗೆ ಆಗಮಿಸಿದ ನಾಗರಿಕರು ತಮ್ಮ ಕೆಲಸಗಳಿಗಾಗಿ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ಕಚೇರಿ ಸಮಯ ಪಾಲನೆ ಸಂಪೂರ್ಣವಾಗಿ ಹಾಳಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಮಾನ್ಯ ಜನರ ಕೆಲಸಗಳು ವಿಳಂಬವಾಗುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಜನರು ದಿನನಿತ್ಯದ ಅಗತ್ಯ ಸೇವೆಗಳಿಗಾಗಿ ಕಚೇರಿಗೆ ಬಂದು ಸಮಯ ವ್ಯರ್ಥವಾಗುತ್ತಿರುವುದಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಮಯಕ್ಕೆ ಬನ್ನಿ, ನಮ್ಮ ಕೆಲಸಗಳನ್ನು ಸಮಯಕ್ಕೆ ಮುಗಿಸಿ ಎಂದು ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಒತ್ತಾಯಿಸಿದ್ದಾರೆ. ಇನ್ನು ಕಚೇರಿಯ ಮೇಲ್ವಿಚಾರಣೆಯ ಕೊರತೆಯ ಈ ಸಮಸ್ಯೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿರುವ ಸಾರ್ವಜನಿಕರು ಸೇವಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕೆಂದು ಮನವಿ ಮಾಡಿದ್ದಾರೆ. ಒಟ್ಟಾರೆ ಸಾರ್ವಜನಿಕ ಸೇವೆಯಲ್ಲಿ ವಿಫಲತೆ ಕಂಡುಬರುತ್ತಿದ್ದು, ತಾಲೂಕು ಆಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬ ಒತ್ತಾಯ ಕೇಳಿಬರುತ್ತಿದೆ. ಗೋಪಾಲ್ ಅವರೇ, ಇಲ್ಲಿ ಕರೆಕ್ಟ್ ಟೈಮಿಗೆ ಬರಲ್ಲ. 10 ಆಗಿದೆ ಆದರೂ ಬಂದಿಲ್ಲ. ನೋಡ್ರಿ ಯಾರನ್ನ ಅಧಿಕಾರಿ ಒಬ್ರು ಸಾಹೇಬ್ರದ್ದು ಯಾರು ನೋಡ್ರಿ ಸಾಹೇಬ್ರು ಬಂದಿದ್ದಾರೆ ಅಷ್ಟೇ. ಸರ್ ತಾವು ಹೇಳಲ್ವಾ ಸರ್ ಟೈಮಿಂಗ್ ಬಾ ಅಂತ ಹೇಳಲ್ವಾ ತಾವು ವರ್ಕರ್ಸ್? ಹಾಂ
ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ ಅಹಮದ್ ವಜಾ ಮಾಡಿರುವುದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೋವಾಗಿದೆ. 2023ರಲ್ಲಿ ಕಾಂಗ್ರೆಸ್ 136 ಸ್ಥಾನ ಗಳಿಸಲು ನಜೀರ್ ಅಹಮದ್ ಹಾಗೂ ಜಮೀರ್ ಅಹಮದ್ ಕಾರಣ. ಕೋಲಾರ ನಗರಸಭೆ ಮಾಜಿ ಅಧ್ಯಕ್ಷ ಮುಬಾರಕ್ ಆಕ್ರೋಶ. ಕೋಲಾರದಿಂದ ಬೀದರ್ವರೆಗೂ ಇಬ್ಬರೇ ನಾಯಕರು ನಿರಂತರ ಹೋರಾಟ ಮಾಡಿ ಅಲ್ಪಸಂಖ್ಯಾತ ಮತಗಳನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ಕಾರಣರಾದರು. ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಲು ನಜೀರ್ ಅಹಮದ್ ಕಾರಣ. 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ನಜೀರ್ ಅಹಮದ್ ರವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿರುವುದನ್ನು ಸ್ಥಳೀಯ ಕಾಂಗ್ರೆಸ್ ಶಾಸಕರು ಖಂಡಿಸಿ ಪ್ರಬಲ ಹೋರಾಟ ಮಾಡಬೇಕಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡಿರುವ ಕ್ರಮ ಸಮಾಜಕ್ಕೆ ನೋವು ತಂದಿದೆ. 7 ಸೀಟ್ ಇವತ್ತು ಕಾಂಗ್ರೆಸ್ ಬರಬೇಕಂದ್ರೆ 2 ಜಿಲ್ಲೆಯಲ್ಲಿ ನಸೀರ್ ಅಹಮದ್ ಅವರ ಕಾಂಟ್ರಿಬ್ಯೂಷನ್, ಅವರ ಡೆಡಿಕೇಶನ್ ಏನು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. KGF ಅಲ್ಲಿ ನಸೀರ್ ಅಹಮದ್ ಅವ್ರ ಕಾಂಟ್ರಿಬ್ಯೂಷನ್ ಏನು, ಮಾಲೂರಲ್ಲಿ ನಸೀರ್ ಅಹಮದ್ ಅವ್ರ ಕಾಂಟ್ರಿಬ್ಯೂಷನ್ ಏನು, ಬಂಗಾರಪೇಟೆಯಲ್ಲಿ ಕಾಂಟ್ರಿಬ್ಯೂಷನ್ ಏನು, ನೀವು ಗೆದ್ದಿರುವಂತಹ ಅಂತರ ಎಷ್ಟು? ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ 2 ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಶಾಸಕರು ಮೌನವಾಗಿರೋದು ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ತರ ಕಾಣಿಸ್ತಾ ಇದೆ. ದಯಮಾಡಿ ತಾವು ನಿಮ್ಮ ಕಷ್ಟ ಸುಖಕ್ಕೆ ಇವತ್ತು ನಿಮ್ಮ ಗೆಲುವಿಗೆ ನಸೀರ್ ಅಹಮದ್ ಕಾರಣೀಭೂತರಾಗಿದ್ದಾರೆ. ಈ ನಸೀರ್ ಅಹಮದ್ ಅವ್ರನ್ನ ಇವತ್ತು ಅವ್ರ ಬೆನ್ನೆಲುಬಾಗಿ ನಿಲ್ಲಿಸಬೇಕಾದ್ರೆ ನಿಮ್ಮ ಧರ್ಮ. ಎಸ್ಪೆಷಲಿ ಕೋಲಾರ ಕ್ಷೇತ್ರಕ್ಕೆ ನಾನು ಸಂಬಂಧಪಟ್ಟು ಹೇಳ್ತೀನಿ. ಕೋಲಾರ ಕ್ಷೇತ್ರದಲ್ಲಿ ನಸೀರ್ ಅಹಮದ್ ಬೇಕು ಅಂತ ಹೇಳಿದ್ರೆ ಬಿ ಫಾರಂ ನಸೀರ್ ಅಹಮದ್ ಅವ್ರಿಗೆ ಕೊಡೋದು. 60,000 ಮತ ಇರುವಂತ ಈ ಕ್ಷೇತ್ರ ನಸೀರ್ ಅಹಮದ್ದೇ ಕಾರಣ. ನಸೀರ್ ಅಹಮದ್ ಎಲ್ಲದ್ರೆ ಕಾಂಗ್ರೆಸ್ ಗೆಲ್ತಾ ಇರಲಿಲ್ಲ. ಇಲ್ಲಿ ನಸೀರ್ ಅಹಮದ್ ನಿಂತಿದ್ರೆ ಗೆಲ್ತಾ ಇದ್ದ, ಸೋತ ಸೆಕೆಂಡ್ರಿ. ಈ ದೌರ್ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ. ಅದೇ ಪಕ್ಷದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಪಸಂಖ್ಯಾತರಾದ್ರೆ ಓಟ್ ಮಾಡಲ್ಲ.